ವೀಕ್ಷಕರೇ, ಕ್ರೆಡಿಟ್ ಕಾರ್ಡ್, ಯುಪಿಐ, ಗ್ಯಾಸ್ ಎಲ್ಲಾ ನಿಯಮಗಳು ಆಗಸ್ಟ್ 1ರಿಂದಲೇ ಚೇಂಜ್. ಹೌದು ಸ್ನೇಹಿತರೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ಮುಂಬರುವ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗಸ್ಟ್ 1, 2025ರಿಂದ ಜನರ ದಿನನಿತ್ಯದ ಬದುಕಿಗೆ ಸಂಬಂಧಿಸಿದ ಹಲವು ಪ್ರಮುಖ ಬದಲಾವಣೆಗಳು ಜಾರಿಯಾಗಲಿವೆ. ಈ ಬದಲಾವಣೆಗಳು ಬ್ಯಾಂಕಿಂಗ್, ಇಂಧನ ಬೆಲೆ, ಡಿಜಿಟಲ್ ಪಾವತಿ, ಕ್ರೆಡಿಟ್ ಕಾರ್ಡ್ ಸೇವೆಗಳು, ಎಲ್ಪಿಜಿ ಮತ್ತು ವಿಮಾನ ಇಂಧನದ ಜೊತೆಗೆ ಬ್ಯಾಂಕ್ ರಜಾದಿನಗಳವರೆಗೆ ವ್ಯಾಪಿಸುತ್ತವೆ. ಇವುಗಳನ್ನು ಮುಂಚಿತವಾಗಿ ತಿಳಿದುಕೊಳ್ಳುವುದು ತುಂಬಾ ಅಗತ್ಯ. ಇದರಿಂದ ಹಣಕಾಸು ಯೋಜನೆಯಲ್ಲಿ ಅಡಚಣೆ ಬರದೆ ನಿರ್ವಹಿಸಬಹುದು. ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ವೀಕ್ಷಕರೇ. ಮೊದಲನೇದಾಗಿ, ಕ್ರೆಡಿಟ್ ಕಾರ್ಡ್ ನೀತಿಗಳಲ್ಲಿ ಮಹತ್ವದ ಬದಲಾವಣೆಗಳು ಆಗಲಿವೆ. ವಿಶೇಷವಾಗಿ ಎಸ್ಬಿಐ ಕಾರ್ಡ್ ಬಳಕೆದಾರರಿಗೆ ಆಗಸ್ಟ್ 11ರಿಂದ ಕೆಲವು ಸಹ ಬ್ರಾಂಡೆಡ್ ಕಾರ್ಡ್ಗಳ ವಿಮಾ ಸುರಕ್ಷೆ ರದ್ದುಪಡಿಸಲಾಗುತ್ತಿದೆ. ಈಗಾಗಲೇ ಈ ಕಾರ್ಡ್ಗಳು 50 ಲಕ್ಷದಿಂದ 1 ಕೋಟಿ ರೂಪಾಯಿಗಳವರೆಗೆ ವಿಮಾ ರಕ್ಷಣೆಯನ್ನು ನೀಡುತ್ತಿದ್ದವು. ಆದರೆ ಮುಂದೆ ಈ ಸೌಲಭ್ಯ ಲಭ್ಯವಿರುವುದಿಲ್ಲ ಎನ್ನಲಾಗಿದೆ. ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾಹಿತಿ. ಇನ್ನು ಎಲ್ಪಿಜಿ ಮತ್ತು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿಯೂ ಬದಲಾವಣೆ ಸಹ ಆಗಸ್ಟ್ 1ರಂದು ನಿರೀಕ್ಷಿಸಲಾಗಿದೆ. ಯಾಕೆಂದರೆ ತೈಲ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನ ಬೆಲೆ ಪರಿಷ್ಕರಣೆ ಮಾಡುತ್ತವೆ. ಹಾಗಾಗಿ ಜುಲೈನಲ್ಲಿ 19 ಕೆಜಿಯ ವಾಣಿಜ್ಯ ಸಿಲಿಂಡರ್ ಬೆಲೆ 60 ರೂಪಾಯಿ ಇಳಿಕೆ ಕಂಡಿತು. ಆದರೆ ಈ ಬಾರಿ ಎಲ್ಪಿಜಿ ಮನೆ ಬಳಕೆಯ ಸಿಲಿಂಡರ್ಗಳು ಅಗ್ಗವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಯುಪಿಐ ಬಗ್ಗೆ ಮಾಹಿತಿ. ಇದರೊಂದಿಗೆ ಯುಪಿಐ ಪಾವತಿಗಳಲ್ಲಿ ಹೊಸ ನಿಯಮಗಳು ಅನ್ವಯವಾಗುತ್ತವೆ. ಪೇಟಿಎಂ, ಫೋನ್ ಪೇ ಮತ್ತು ಗೂಗಲ್ ಪೇ ಬಳಕೆದಾರರು ದಿನಕ್ಕೆ ಗರಿಷ್ಠ 50 ಬಾರಿ ಬ್ಯಾಲೆನ್ಸ್ ಪರಿಶೀಲನೆ ಹಾಗೂ 25 ಬಾರಿ ಲಿಂಕ್ಡ್ ಖಾತೆಗಳ ಪರಿಶೀಲನೆ ವಹಿವಾಟುಗಳನ್ನು ಮಾತ್ರವೇ ಚೆಕ್ ಮಾಡಬಹುದಾಗಿದೆ. ಈ ನಿಯಮಗಳನ್ನು ಎನ್ಸಿಪಿಐ ಪರಿಚಯಿಸಿದೆ. ಆಟೋ ಪೇ ಪಾವತಿ ಬಗ್ಗೆ ಮಾಹಿತಿ. ಮ್ಯೂಚುವಲ್ ಫಂಡ್ ಅಥವಾ ನೆಟ್ಫ್ಲಿಕ್ಸ್ ಆಟೋ ಪೇ ಪಾವತಿಗಳನ್ನು ದಿನಕ್ಕೆ 3 ಬಾರಿ ಮಾತ್ರ ಪರಿಶೀಲಿಸಬಹುದಾಗಿದೆ. ಈ ತ್ರಿಕಾಲ ಪ್ರಕ್ರಿಯೆ ಬೆಳಿಗ್ಗೆ 10ಗಿಂತ ಮುಂಚೆ, ಮಧ್ಯಾಹ್ನ 1ರಿಂದ ಸಂಜೆ 5ರ ನಡುವೆ ಮತ್ತು ರಾತ್ರಿ 9:30ರ ನಂತರ ಪ್ರಕ್ರಿಯೆಗೊಳ್ಳುತ್ತದೆ. ಸಿಎನ್ಜಿ ಮತ್ತು ಪಿಎನ್ಜಿ ಬೆಲೆಗಳ ಬಗ್ಗೆ ಮಾಹಿತಿ. ಸಿಎನ್ಜಿ ಮತ್ತು ಪಿಎನ್ಜಿ ಬೆಲೆಗಳಲ್ಲಿ ಕೂಡ ಬದಲಾವಣೆ ಸಾಧ್ಯ. ಏಪ್ರಿಲ್ 25ರಿಂದ ಇವುಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಪ್ರಸ್ತುತ ಮುಂಬೈನಲ್ಲಿ ಸಿಎನ್ಜಿಗೆ ಕೆಜಿಗೆ 79.50 ರೂಪಾಯಿ ಮತ್ತು ಪಿಎನ್ಜಿಗೆ ಯೂನಿಟ್ಗೆ 49 ರೂಪಾಯಿ ಬೆಲೆ ಇತ್ತು. ಆದರೆ ಆಗಸ್ಟ್ 1ರಂದು ಹೊಸ ಬೆಲೆ ಹೊರಬೀಳುವ ಸಾಧ್ಯತೆ ಇದೆ. ಬ್ಯಾಂಕ್ ರಜಾ ದಿನಗಳ ಬಗ್ಗೆ ಮಾಹಿತಿ. ಆಗಸ್ಟ್ ತಿಂಗಳ ಬ್ಯಾಂಕ್ ರಜಾ ದಿನಗಳ ಪಟ್ಟಿಯನ್ನು ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದೆ. ದೇಶದ ವಿವಿಧ ಭಾಗಗಳಲ್ಲಿ ಒಟ್ಟು 16 ದಿನಗಳ ಬ್ಯಾಂಕ್ ರಜಾ ದಿನಗಳು ಇರಲಿವೆ. ಹಬ್ಬಗಳು, ಪ್ರಾದೇಶಿಕ ಉತ್ಸವಗಳು ಹಾಗೂ ವಾರಾಂತ್ಯಗಳ ಕಾರಣದಿಂದ ಈ ರಜಾ ದಿನಗಳು ಅನ್ವಯವಾಗುತ್ತವೆ. ವಿಮಾನ ಇಂಧನ ಬೆಲೆ ಬಗ್ಗೆ ಮಾಹಿತಿ. ಅಂತಿಮವಾಗಿ ವಿಮಾನ ಇಂಧನ ಅಥವಾ ಎಟಿಎಫ್ ಬೆಲೆಗಳು ಕೂಡ ಆಗಸ್ಟ್ 1ರಂದು ಪರಿಷ್ಕೃತವಾಗಬಹುದು. ಇದು ವಿಮಾನ ಟಿಕೆಟ್ ಗಳ ಬೆಲೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಈ ಕಾರಣದಿಂದಾಗಿ ಪ್ರಯಾಣದ ಯೋಜನೆಗೂ ಮುಂಚೆಯೇ ಹಣಕಾಸು ಯೋಜನೆ ರೂಪಿಸುವುದು ಒಳಿತು. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.